ಈ ಯುಗಾದಿ ನೀವು ಅಂದುಕೊಂಡ ಪರಾಭವ ನಾಮ ಸಂವತ್ಸರ ಅಲ್ವೇ ಅಲ್ಲ. ಯಾಕೆ ಅಂದ್ರ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗತ್ತೆ. ಈ ಸಂವತ್ಸರಕ್ಕೆ ಯಾಕೆ ಪರಾಭವ ಅಂತ ಹೆಸರು? ಪರಾಭವ ಎಂದರೆ ನಮಗೆ ಸೋಲು ಅಥವಾ ಅವಮಾನ ಎಂಬ ಅರ್ಥವೇ ಮೊದಲು ನೆನಪಾಗುತ್ತದೆ. ಆದರೆ ಸಂಸ್ಕೃತದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಈ ಹೆಸರಿನಲ್ಲಿ ಅಡಗಿರುವ ಅರ್ಥವೇ ಬೇರೆ. ಹಿಂದೂ ಕಾಲಗಣನೆಯ 60 ಸಂವತ್ಸರಗಳಲ್ಲಿ ಪರಾಭವ ಎಂಬುದು 40ನೇ ಸಂವತ್ಸರ. ಸಂಸ್ಕೃತದಲ್ಲಿ ಪರಾಭವ ಎಂದರೆ ಕೇವಲ ಸೋಲು ಎಂದಲ್ಲ. ಪರ ಎಂದರೆ ಶ್ರೇಷ್ಠ ಅಥವಾ ಉನ್ನತ ಎಂಬ ಅರ್ಥವೂ ಇದೆ. ಭವ ಎಂದರೆ ಜನ್ಮ ಅಥವಾ ಉಗಮ. ಈ ದೃಷ್ಟಿಕೋನದಿಂದ ನೋಡಿದಾಗ ಯಾವುದೋ ಒಂದು ಹಂತವನ್ನು ದಾಟಿ ಹೊಸದಾಗಿ ಉದಯಿಸುವುದು ಅಥವಾ ರೂಪಾಂತರಗೊಳ್ಳುವುದು ಎಂಬ ಅರ್ಥ ಬರುತ್ತದೆ. ಹಳೆಯದರ ಅಂತ್ಯ ಮತ್ತು ಹೊಸದರ ಆರಂಭದ ಸಂಕೇತವಾಗಿ ಇದನ್ನು ನೋಡಬಹುದು. ನಮ್ಮ ಶಾಸ್ತ್ರಗಳ ಪ್ರಕಾರ ಅಹಂಕಾರದ ನಾಶವೇ ನಿಜವಾದ ಪರಾಭವ. ಒಬ್ಬ ವ್ಯಕ್ತಿ ತನ್ನ ಅಹಂಕಾರವನ್ನು ಸೋಲಿಸಿದಾಗ ಮಾತ್ರ ಜ್ಞಾನೋದಯ ಸಾಧ್ಯ. ಆದ್ದರಿಂದ ಈ ಸಂವತ್ಸರವು ಮನುಷ್ಯನು ತನ್ನ ಕೆಟ್ಟ ಗುಣಗಳನ್ನು ಮೆಟ್ಟಿ ನಿಂತು ಜಯಶಾಲಿಯಾಗಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪರಾಭವ ಸಂವತ್ಸರದಲ್ಲಿ ಜನಿಸಿದವರು ಅಥವಾ ಈ ವರ್ಷದ ಪರಾಭವವು ಹೀಗಿರುತ್ತದೆ. ಇದು ಅನಿಶ್ಚಿತತೆಯ ಕಾಲವೆಂದು ಪರಿಗಣಿಸಲ್ಪಟ್ಟರೂ ಸತ್ಯವಂತರಿಗೆ ಮತ್ತು ಕಠಿಣ ಪರಿಶ್ರಮಗಳಿಗೆ ಇದು ಶುಭ ಫಲವನ್ನೇ ನೀಡುತ್ತದೆ ಹಾಗೂ ಹಳೆಯ ವ್ಯವಸ್ಥೆಗಳು ಪರಾಜಯಗೊಂಡು ಹೊಸ ಬದಲಾವಣೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಇಲ್ಲಿ ಪರಾಭವ ಎಂದರೆ ಸೋತು ಮಲಗುವುದಲ್ಲ, ಬದಲಾಗಿ ದೋಷಗಳನ್ನ ಸೋಲಿಸಿ ವಿಜಯದತ್ತ ಮುನ್ನಡೆಯುವುದು. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.